ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ, ಈಗಾಗಲೇ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯರು ಬಾಲಕಾರ್ಮಿಕ ಪದ್ಧತಿ ಮತ್ತು ಕಿಶೋರ ಪದ್ಧತಿಯ ಬಗ್ಗೆ ಮತ್ತು ಕಾನೂನಿನ ಅರಿವು ಬಗ್ಗೆ ತಮಗೆಲ್ಲರೂ ಕೂಡ ಸವಿವರವಾಗಿ ತಿಳಿಸಿದ್ದಾರೆ, ಹೆಚ್ಚಾಗಿ ತಿಳಿಸಿದ್ದಾರೆ. ನಾನು ನಿಮ್ಮನ್ನು ವಾಚ್ ಮಾಡ್ತಾನೆ ಇದ್ದೆ. ಇಲ್ಲಿ ಏನು ಮಾತಾಡ್ತಾ ಇದ್ದೀರಾ ಅದನ್ನ ನೀವು ಸರಿಯಾಗಿ ಗಮನಿಸ್ತಾ ಇರಲಿಲ್ಲ. ಯಾಕಂದ್ರೆ ನಿಮ್ಮ ಪ್ರಜ್ಞೆ ಆ ಮಟ್ಟಕ್ಕೆ ಇನ್ನೂ ಬೆಳೆದಿಲ್ಲ. ಆ ಅರಿವು ಮೂಡಿಸ್ತಕ್ಕಂಥದ್ದು ಈಗ ಒಂದು ಸಣ್ಣ ಪ್ರಯತ್ನ. ಇದು ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ತಲೆಯ ತುಂಬಿಸ್ಲಿಕ್ಕೆ ಈ ಕಾರ್ಯಕ್ರಮ ಆಯೋಜಿಸಿಲ್ಲ. ಸ್ವಲ್ಪ ಮಟ್ಟಿಗಾದ್ರೂ ಆ ತಿಳುವಳಿಕೆ ಇರಲಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಸರ್ಕಾರದ ಮಟ್ಟದಲ್ಲಿ ಆಯೋಜನೆ ಮಾಡಲಾಗಿರುತ್ತೆ. ಈಗ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನಿಸಿ. ಈಗಾಗಲೇ ಈ ಕಿಶೋರ ಪದ್ಧತಿ ಮತ್ತು ಬಾಲಕಾರ್ಮಿಕರ ಪದ್ಧತಿಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳ್ತೀನಿ, ಹೇಳ್ತೀರಾ? ಬಾಲಕಾರ್ಮಿಕರಂದ್ರೆ ಎಷ್ಟು ವಯಸ್ಸು? ಕಿಶೋರ ಪದ್ಧತಿ ಅಂದ್ರೆ ಅಲ್ಲಿಗೆ ಸ್ವಲ್ಪ ಗಮನಿಸಿದ್ರೆ ಅಂತ ಗೊತ್ತಾಯ್ತು. ಈಗಾಗಲೇ ಅದರಲ್ಲಿ ತೊಡಗಿದ್ರೆ ಯಾರಾದ್ರೂ ಏನ್ ಮಾಡ್ತೀರಿ ನೀವು? ಆ ಪದ್ಧತಿಯಲ್ಲಿ ಯಾರು ತೊಡಗಿರ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿ ಮಕ್ಕಳು ಜಾಸ್ತಿ ಇದ್ರೆ, ಒಂದು ಇಬ್ಬರು 3-4 ಜನ ಇದ್ರೆ ಅದ್ರಲ್ಲಿ ಇಬ್ಬರನ್ನ ಆ ಕೆಲ್ಸಕ್ಕೆ ಹಾಕಿರ್ತಾರೆ ನಿಮ್ಮ ತಂದೆ ತಾಯಿಗಳು, ಅಥವಾ ನಿಮ್ಮ ಮನೆ ಪಕ್ಕದಲ್ಲಿ ಹಾಕಿರ್ತಾರೆ. ಇಂತಹ ಪದ್ಧತಿ ನಿಮಗೆ ಕಂಡು ಬಂದ್ರೆ ನೀವೇನ್ ಮಾಡ್ತೀರಾ? 1098 ಫೋನ್ ಮಾಡಿದ್ರೆ ಅಲ್ಲಿ ದಾಖಲಾಗುತ್ತೆ. ಆ ದಾಖಲಾದ್ಮೇಲೆ ಇಂಥವ್ರೇ ದಾಖಲಾಗಿದ್ವಿ ಅಂತ ಬರ್ಕೊಂತಾರ? ಗೌಪ್ಯವಾಗಿ ಇರ್ತಾರ? ನಿಮ್ಮನ್ನ ಬಹಿರಂಗವಾಗಿ ಇಂಥವ್ರು ಫೋನ್ ಮಾಡಿ ಹೇಳಿದಾರೆ ಅಂತ ಹೇಳ್ತಾರ? ನೀವು 1098 ಫೋನ್ ಮಾಡಿದಾಗ ಯಾರು ಮಾಡಿದಾರೆ ಫೋನ್ ಅಂತ ಬರ್ಕೊಂಡು ಯಾರಿಗಾದ್ರು ಬಹಿರಂಗ ಪಡಿಸ್ತಾರ? ಬಹಿರಂಗ ಪಡಿಸೋದಿಲ್ಲ. ಅದಕ್ಕೋಸ್ಕರ ನೀವು ನೇರವಾಗಿ ದೂರನ್ನ ಸಲ್ಲಿಸಬಹುದಾಗುತ್ತೆ. ನಾನು ಹೆಚ್ಚಿಗೆ ಮಾತಾಡೋದು ಅದೊಂದು. ಮತ್ತೆ ನಮ್ಮ ಸಂವಿಧಾನದ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಕಾನೂನು ಬಗ್ಗೆ ಮಾತಾಡಿದ್ದೀರಾ? ಈಗ ಸಂವಿಧಾನದ ರಕ್ಷಣೆ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಸಂವಿಧಾನ ರಕ್ಷಣೆಗೆ ಕೊರತೆ ಇರೋದೇ ಸಾಕ್ಷಿ. ಈ ಚಿಕ್ಕ ಮಕ್ಕಳಿಂದ ನಿಮ್ಗೆ ತಂದೆ ತಾಯಿಗಳು ಏನ್ ಹೇಳ್ತಾರೆ ಅಂದ್ರೆ, ಜವಾಬ್ದಾರಿ ಕೊಡಲ್ಲ ನಿಮ್ಗೆ. ಯಾವುದೇ ಒಂದು ಘಟನೆ ನಡೆದಾಗ ಸಾಕ್ಷಿ ಹೇಳೋದ್ರೆ ನಮ್ಗೆ ಆಗಿತ್ತಪ್ಪ, ನಾವು ಸಾಕ್ಷಿ ಹೇಳಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಕಷ್ಟ ಆಗುತ್ತೆ ಅಂತೇಳಿ ಹೆದರ್ಕೊಂಡು ಈಗ ನಮ್ಮ ಮಹತ್ತರವಾದ ಸಂವಿಧಾನ ಪೂರ್ಣ ಪ್ರಮಾಣದಲ್ಲಿ ಅನುಷ್ಠಾನಕ್ಕೆ ಬರಲು ಕಷ್ಟ ಆಗ್ತಾ ಇದೆ. ಅದಕ್ಕೆಲ್ಲ ನೀವು ಈ ವಯಸ್ಸಿನಿಂದ ಮೈಗೂಡಿಸ್ಕೋಬೇಕು. ಧೈರ್ಯವಾಗಿ ಸಾಕ್ಷಿಯನ್ನು ಹೇಳ್ತಕ್ಕಂಥದ್ದು, ಮತ್ತೆ ಏನು ಅನ್ಯಾಯ ನಡೀತದೆ ಅದರ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥದ್ದನ್ನ ನೀವು ಈಗ ಮೈಗೂಡಿಸ್ಕೋಬೇಕು. ಈಗ ಮೈಗೂಡಿಸ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಗಳಾಗ್ತಾರೆ. ಅದಕ್ಕೆ ಇಂದಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು. ಅದನ್ನ ನಿಮ್ಮ ತಂದೆ ತಾಯಿಗಳು ಹೇಳ್ಕೊಡೋದಿಲ್ಲ. ಅದನ್ನ ನಿಮ್ಮ ಅಧ್ಯಾಪಕ ವರ್ಗ ಏನಿದೆ ಇವಾಗಿಂದ ನಿಮ್ಮನ್ನ ಅದು ಹುರಿದುಂಬಿಸಿ ನ್ಯಾಯವನ್ನ ಕಾಪಾಡಲಿಕ್ಕೆ ಏನೆಲ್ಲ ಮಾಡ್ಬೇಕು ಅನ್ನೋ ಒಂದು ನೀತಿ ಪಾಠವನ್ನ ಈಗ ಬೋಧನೆ ಮಾಡೋದು ಅನಿವಾರ್ಯ ಆಗಿದೆ. ದಯವಿಟ್ಟು ಮಕ್ಕಳೆಲ್ಲರೂ ನಮ್ಮ ಸಂವಿಧಾನ ರಕ್ಷಣೆಗೆ ಬೇಕಾಗಿರ್ತಕ್ಕಂತಹ ಧೈರ್ಯವನ್ನ ಈಗಲಿಂದಲೇ ಮೈಗೂಡಿಸ್ಕೋಬೇಕು ಅಂತೇಳಿ 2 ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ.